with usual notation prove that 1 by p square is equal to 1 by r square plus 1 by r power 4 dr by dθ whole square. ನೋಡಿ ಇದನ್ನ ಯಾವ ಥರ ಮಾಡಬೇಕು, ಫಸ್ಟು ಡ್ರಾಯಿಂಗ್ ಬರ್ಕೊಬಿಡೋಣ. ಈಗ ನೋಡಿ ಈ ಥರ ಕರ್ವ್ ಡ್ರಾ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆಯಲ್ವಾ. ಆಮೇಲೆ ಏನು ಮಾಡಿ, ಟ್ಯಾಂಜೆಂಟ್ ಡ್ರಾ ಮಾಡಿ. ಇಲ್ಲಿ ಏನು ಡ್ರಾ ಮಾಡ್ತೀರಾ, ಟ್ಯಾಂಜೆಂಟ್. ಅರ್ಥ ಆಗ್ತಿದೆಯಲ್ವಾ. ಇದನ್ನ ಪಿ ಅಂತ ಬರ್ಕೊಳ್ಳಿ. ಏನಂತ ಬರ್ಕೊಳ್ಳಿ, ಪಿ ಆಫ್ ಆರ್ ಕಮ ಥೀಟಾ ಪಾಯಿಂಟು. ಅರ್ಥ ಆಗ್ತಿದೆಯಲ್ವಾ. ಈಗ ಇಲ್ಲಿ ಓ ಬರ್ಕೊಳ್ಳಿ. ಏನು ಬರ್ಕೋತೀರಾ, ಓ. ಇಲ್ಲಿ ಏನು ಮಾಡಿ, ನೀವು ಇನಿಷಿಯಲ್ ಲೈನ್ ಹಾಕಿ. ಏನು ಹಾಕ್ತೀರಾ, ಇದಕ್ಕೆ ಎಲ್ ಅಂತ ಡಿನೋಟ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ. ಇದಕ್ಕೆ ಓನ ಏನಂತೀವಿ ನಾವು, ಪೋಲ್. ಪೋಲ್. ಅರ್ಥ ಆಗ್ತಿದೆಯಲ್ವಾ. ಈ ಓ ಇಂದ ಪಿ ಜಾಯಿಂಟ್. ಅರ್ಥ ಆಗ್ತಿದೆಯಲ್ವಾ. ಓ ಪಿ ಅಂದರೆ ಏನು, ರೇಡಿಯಸ್ ವೆಕ್ಟರ್. ಈ ಆ್ಯಂಗಲ್ ಏನು, ಇದು ಇದು ಆರು. ಓ ಪಿ ಅಂದರೆ ರೇಡಿಯಸ್ ವೆಕ್ಟರ್. ಈ ಆ್ಯಂಗಲ್ ಏನು, ಥೀಟಾ. ಈ ಆ್ಯಂಗಲ್ ಏನು, ಈ ಆ್ಯಂಗಲ್ ಏನು, ಸೈ. ಸೈ ಆದರೆ ಬರೆಯೋಕ್ಕೆ ಹೋಗ್ಬೇಡಿ, ಸೈ ಏನು ಬೇಕಾಗಿಲ್ಲ ಇಲ್ಲಿ. ನೋಡಿ ರಫಾಗಿ ಡ್ರಾ ಮಾಡಿದ್ದೀನಿ ನಾನು, ನೀವು ನೀಟಾಗಿ ಡ್ರಾ ಮಾಡಿ, ಸರಿನಾ. ಇದು ಫೈ ಆ್ಯಂಗಲ್, ಇದು ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್ಗೆ ಸೈ. ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಏನು ಮಾಡಬೇಕಂದ್ರೆ, ಈ ಪ್ರೂವ್ ದಟ್ 1 by p ಸ್ಕ್ವೇರ್ 1 by r ಸ್ಕ್ವೇರ್ ಅಂತ ಕೊಟ್ಟರೆ ನೀವು ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಏನು ಡ್ರಾ ಮಾಡಬೇಕು, ಅದನ್ನ ಡ್ರಾ ಮಾಡೋದು ಯಾವ ಥರ ನೋಡಿ. ಈಗ ನೋಡಿ ಇದೇನಿದು, ಇದು ಏನು ಟ್ಯಾಂಜೆಂಟ್ ಅಲ್ವಾ. ಇದು ಇದಕ್ಕೇನಂತೀವಿ ನಾವು, ಟ್ಯಾಂಜೆಂಟ್ ಅಟ್ ಪಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಟ್ಯಾಂಜೆಂಟ್ ಅಟ್ ಪಿ. ಯಾವುದು, ಇದು ಡಿರವೇಶನ್. ನೋಡಿ ಇದೇನಕ್ಕೆ, ಇದಕ್ಕೇನಂತೀವಿ, ಟ್ಯಾಂಜೆಂಟ್ ಅಟ್ ಪಿ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವಾ. ರೆಡ್ಡಲ್ಲಿ ಇರೋದನ್ನ ನೀವು ಎಕ್ಸಾಮಲ್ಲಿ ಏನು ಬರೆಯೋಕ್ಕೆ ಹೋಗ್ಬೇಡಿ, ಸರಿನಾ. ಇದಕ್ಕೆ ನಾವೇನಂತೀವಿ ಹೇಳಿ, ಇನಿಷಿಯಲ್ ಲೈನ್. ಇದಕ್ಕೇನಂತೀವಿ, ರೇಡಿಯಸ್ ವೆಕ್ಟರ್. ಇದಕ್ಕೆ ಅರ್ಥ ಆಗ್ತಿದೆಯಲ್ವಾ. ನೋಡಿ ರಫಾಗಿ ಡ್ರಾ ಮಾಡ್ತೀನಿ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ಈಗ ನೆಕ್ಸ್ಟು ಇದಕ್ಕೆ ಏನಂತೀವಿ, ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್. ನೋಡಿ ಓ ಪಿ ಮತ್ತು ಇದರಿಂದ ಆ್ಯಂಗಲ್ ಬಂದಿರೋದು, ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಮೇನು ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಎಲ್ಲಿಂದ, ಪೋಲಿಂದ ಡ್ರಾ ಮಾಡಬೇಕು ಆನ್ ಟು ದ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಮೇಲೆ ನೀವೇನು ಡ್ರಾ ಮಾಡಬೇಕು, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಎಲ್ಲಿಂದ, ಯಾವ ಪಾಯಿಂಟಿಂದ, ಪೋಲಿಂದ. ಹೆಂಗೆ ಡ್ರಾ ಮಾಡ್ತೀರಾ, ಅದಕ್ಕೆ ಒಂದು ಹೇಳ್ತೀನಿ ನೋಡಿ. ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿ ರೆಡ್ಡಲ್ಲಿ ಪೆನ್ಸ್ ನೋಡಿ, ಸುಮ್ಮನೆ ರಫ್ ವರ್ಕ್ ಇದು. ಈ ಥರ ಪ್ಯಾರಲಲ್ ಆಗಿ ಒಂದು ಲೈನ್ ಡ್ರಾ ಮಾಡಿ. ಇದಕ್ಕೆ ಪ್ಯಾರಲಲ್ ಇರಬೇಕು. ಈಗ ಒಂದು ಐಡಿಯಾ ಸಿಗುತ್ತೆ ನಿಮಗೆ, ಪರ್ಪೆಂಡಿಕ್ಯುಲರ್ ಯಾವ ಥರ ಬರುತ್ತೆ ಅಂತ ಹೇಳಿ. ಪರ್ಪೆಂಡಿಕ್ಯುಲರ್ ಯಾವ ಥರ ಬರುತ್ತೆ, ಸುಮ್ಮನೆ ಈ ಥರ ಡ್ರಾ ಮಾಡಿ. ಅರ್ಥ ಆಯ್ತಲ್ವ. ಇದೇನಾಗುತ್ತೆ, ಇದು ಪರ್ಪೆಂಡಿಕ್ಯುಲರ್. ಇದಕ್ಕೇನಂತೀವಿ, ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್. ಯಾವುದ್ರ ಮೇಲೆ, ಟ್ಯಾಂಜೆಂಟ್ ಮೇಲೆ. ಗೊತ್ತಾಗ್ತಿದೆಯಲ್ವಾ. ಇದನ್ನ ನೇಮ್ ಕೊಟ್ಬಿಡಿ. ಏನಂತ ಕೊಡ್ತೀರಾ ಇದಕ್ಕೆ, ಎನ್ನು. ಇದೇನಿದು, ಇದಕ್ಕೆ ಡಿನೋಷನ್ ಪಿ. ಇಲ್ಲಿ ಕ್ಯಾಪಿಟಲ್ ಪಿ ಅಂದರೆ ಪಾಯಿಂಟು, ಸ್ಮಾಲ್ ಪಿ ಅಂದರೆ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್ ಆನ್ ಟು ದ ಟ್ಯಾಂಜೆಂಟ್. ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ ಸ್ವಲ್ಪ, ಈಗ ಸೆಂಟೆನ್ಸ್ ಸ್ವಲ್ಪ ಬರೆದ್ಬಿಡೋಣ. ಈಗ ನೋಡ್ಕೊಳ್ಳಿ, ಇದನ್ನ ಬರೀಬೇಕು ನೀವು. ಅರ್ಥ ಆಗ್ತಿದೆಯಲ್ವಾ. ನೋಡಿ ಲೆಟ್ ಹೇಳಿ, ಲೆಟ್ ಓ ಬಿ ದ ಪೋಲ್. ಓ ಅಂದ್ರೇನು, ಪೋಲು. ಓ ಎಲ್ ಅಂದ್ರೇನು, ಇನಿಷಿಯಲ್ ಲೈನ್. ಲೆಟ್ ಕ್ಯಾಪಿಟಲ್ ಪಿ ಆಫ್ ಆರ್ ಕಮ ಡೀಟಾ ಬಿ ಎನಿ ಪಾಯಿಂಟ್ ಆನ್ ದ ಕರ್ವ್ ಆ್ಯಂಡ್ ಹೆನ್ಸ್ ವಿ ಹ್ಯಾವ್ ಓ ಪಿ ಅಂದ್ರೇನು, ಆರು. ಎಲ್ ಒ ಪಿ ಅಂದ್ರೇನು, ಡೀಟಾ. ಫಸ್ಟ್ ಏನು ಮಾಡಬೇಕು ನೀವು, ಓ ಬಗ್ಗೆ ಹೇಳಬೇಕು. ಓ ಅಂದರೆ ಪಿ, ಇದು ಪೋಲ್ ಅಂತ ಹೇಳಬೇಕು. ಓ ಎಲ್ನ ನೆಕ್ಸ್ಟು ಓ ಎಲ್ ಬಗ್ಗೆ ಹೇಳಬೇಕು. ಓ ಎಲ್ ಅಂದರೆ ಏನು, ಇನಿಷಿಯಲ್ ಲೈನ್. ಆಮೇಲೆ ಪಾಯಿಂಟ್ ಬಗ್ಗೆ ಹೇಳಬೇಕು. ಪಿ ಆಫ್ ಆರ್ ಕಮ ಡೀಟಾ ಬಿ ಎನಿ ಪಾಯಿಂಟ್ ಆನ್ ದ ಕರ್ವ್ ಅಂತ ಹೇಳಬೇಕು. ಆರ್ ಅಂದ್ರೇನು, ಡೀಟಾ ಅಂದ್ರೇನು ಹೇಳ್ಬಿಡ್ಬೇಕು. ಆರ್ ಅಂದ್ರೇನು,
ಒ ಪಿ, ಡೀಟಾ ಅಂದರೆ ಆ್ಯಂಗಲ್ ಎಲ್ ಒ ಪಿ. ಇಷ್ಟು ಹೇಳಿದ ಮೇಲೆ ನೀವೇನು ಮಾಡಬೇಕು, ಈ ಓ ಎನ್ನ ಡ್ರಾ ಮಾಡಬೇಕು. ಏನು ಡ್ರಾ ಮಾಡಬೇಕು? ಓ ಎನ್. ಡ್ರಾ ಓ ಎನ್ ಈಸ್ ಈಕ್ವಲ್ ಟು ಪಿ ಸೇ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್ ಆನ್ ಟು ದ ಟ್ಯಾಂಜೆಂಟ್ ಅಟ್ ಪಿ. ಇದಕ್ಕೆ ಟ್ಯಾಂಜೆಂಟ್ ಅಟ್ ಪಿ ಅಂತ ಹೇಳ್ತೀವಿ. ಗೊತ್ತಾಗ್ತದೆ? ಪೋಲಿಂದ ಟ್ಯಾಂಜೆಂಟ್ಗೆ ಒಂದು ಏನು ಡ್ರಾ ಮಾಡಬೇಕು? ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. ಆ್ಯಂಡ್ ಲೆಟ್ ಫೈ ಅಂದ್ರೇನು? ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್. ಗೊತ್ತಾಗ್ತಿದೆಯಲ್ವಾ? ಫೈ ಅಂದ್ರೇನು? ಬಿ ದ ಆ್ಯಂಗಲ್ ಮೇಡ್ ಬೈ ದಿ ರೇಡಿಯಸ್ ವೆಕ್ಟರ್ ವಿತ್ ದ ಟ್ಯಾಂಜೆಂಟ್. ಅರ್ಥ ಆಗ್ತಿದೆಯಲ್ವಾ? ಅಥವಾ ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಆ್ಯಂಡ್ ಟ್ಯಾಂಜೆಂಟ್ ಹೇಳಿದ್ರು ನಡೆಯುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಫ್ರಮ್ ದ ಫಿಗರ್ ಓ ಎನ್ ಪಿ ಏನು? 90 ಡಿಗ್ರಿ. ಈಗ ನೋಡಿ ಇಲ್ಲಿ ಇದನ್ನ ರೊಟೇಟ್ ಮಾಡಿ ಬರ್ಕೊಬಿಡೋಣ. ಯಾವ ಥರ ಆಗುತ್ತೆ ಇದು ರೊಟೇಟ್ ಮಾಡಿದ್ರೆ ಹೇಳಿ? ಸುಮ್ಮನೆ ರಫು ಬರೀತೀನಿ. ರೊಟೇಟ್ ಮಾಡಿದ್ರೆ ಯಾವ ಥರ ಬರುತ್ತೆ? ಇದು ಓ, ಇದನ್ನ ರೊಟೇಟ್ ಮಾಡಿ ಇಟ್ಟರೆ ಇದೇನಾಗುತ್ತೆ? ಎನ್ ಆಗುತ್ತೆ. ಈ ಪಿ ಎಲ್ ಇಲ್ಲಿ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಓ ಎನ್ ಅಂದರೆ ಏನು? ಸ್ಮಾಲ್ ಪಿ. ಅರ್ಥ ಆಗ್ತಿದೆಯಲ್ವಾ? ಓ ಎನ್ ಅಂದ್ರೇನು? ಸ್ಮಾಲ್ ಪಿ. ಅದೇ ಪರ್ಪೆಂಡಿಕ್ಯುಲರ್. ಗೊತ್ತಾಗ್ತಿದೆಯಲ್ವಾ? ಓ ಪಿ ಅಂದ್ರೇನು? ಆರ್. ಇಲ್ಲಿ ಒ ಪಿ ಮತ್ತು ಪಿ ಎನ್. ಒ ಪಿ ಅಂದರೆ ರೇಡಿಯಸ್ ವೆಕ್ಟರ್, ಪಿ ಎನ್ ಅಂದರೆ ಟ್ಯಾಂಜೆಂಟ್. ಆ್ಯಂಗಲ್ ಬಿಟ್ವೀನ್ ಒ ಪಿ ಆ್ಯಂಡ್ ಪಿ ಎನ್ ಈಸ್ 5. ಅರ್ಥ ಆಗ್ತಿದೆಯಲ್ವಾ? ಈ ಡೀಟಾ ಬಂದು ಯಾವುದ್ರ ಮಧ್ಯೆ ಆ್ಯಂಗಲು? ಒ ಪಿ ಮತ್ತು ಓ ಎಲ್. ನೀವು ಇಲ್ಲಿ ಹಾಕಂಗಿಲ್ಲ. ಯಾಕೆ ಹಾಕಂಗಿಲ್ಲ ಡೀಟಾ? ಇದು ಒ ಪಿಯಿಂದ ಓ ಎನ್ಗೆ ಕೇಳಿರೋದು. ಒ ಪಿಯಿಂದ ಓ ಎನ್ಗೆ ಡೀಟಾನಾ? ಇಲ್ಲಿ ಡೀಟಾ ಹಾಕಕ್ಕೆ ಹೋಗಬೇಡಿ. ಗೊತ್ತಾಗ್ತಿದೆಯಲ್ವಾ? ಅದು ಡೀಟಾ ಅಲ್ಲ. ಅರ್ಥ ಆಯ್ತಲ್ವ? ಅದೇನು ಬೇಕಾಗಿಲ್ಲ, ಇದು ಬರೆಯೋದೇ ಬೇಕಾಗಿಲ್ಲ. ನಿಮ್ಮ ರೆಫರೆನ್ಸ್ಗೆ ಬರೆದಿರೋದು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ನಾವು ಫ್ರಮ್ ದ ಫಿಗರ್ ಏನು? ಓ ಎನ್ ಪಿ ಏನು? 90 ಡಿಗ್ರಿ. ಎಲ್ ಒ ಪಿ ಅಂದರೆ ಡೀಟಾ. ಗೊತ್ತಲ್ವಾ? ಈಗ ನಾವು ಫ್ರಮ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಓ ಎನ್ ಪಿ ಸೈನ್ ಫೈ ಅಂದ್ರೇನು? ಸೈನ್ ಅಂದ್ರೇನು? ಆಪೋಸಿಟ್ ಬೈ. ಈಗ ಫೈಗೆ ಆಪೋಸಿಟ್ ಯಾವುದು? ಪಿ. ಅಂದರೆ ಏನು? ಓ ಎನ್ ಬೈ ಓ ಎನ್ ಬರೀರಿ. ಸೈನ್ಗೆ ಆಪೋಸಿಟ್ ಏನು? ಫೈಗೆ ಆಪೋಸಿಟ್ ಏನು? ಓ ಎನ್ನು. ಹೈಪಾರ್ಟಿನಿಯಸ್ ಯಾವುದು? ಒ ಪಿ. ಗೊತ್ತಾಗ್ತಿದೆಯಲ್ವಾ? ಹೈಪಾರ್ಟಿನಿಯಸ್ ಯಾವುದು? ಒ ಪಿ. 90 ಡಿಗ್ರಿ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 90 ಡಿಗ್ರಿಗೆ ಆಪೋಸಿಟ್ ಸೈಡ್ ಏನಿರುತ್ತೆ ಅದಕ್ಕೆ ಹೈಪಾರ್ಟಿನಿಯಸ್ ಅಂತ ಹೇಳ್ತೀವಿ. ಈಗ ಸೈನ್ ಫೈ ಈಸ್ ಈಕ್ವಲ್ ಟು ಓ ಎನ್ ಬದಲು ಈಗ ಪಿ ಹಾಕ್ಕೊಳ್ಳಿ, ಒ ಪಿ ಬದಲು ಏನು ಹಾಕ್ಕೊಳ್ಳಿ? ಆರ್. ದೇರ್ ಫೋರ್ ಪಿ ಏನಾಗುತ್ತೆ? ಆರ್ ಇಂಟು ಸೈನ್ ಫೈ ಆಗುತ್ತೆ. ಕರೆಕ್ಟ್ ಅಲ್ವಾ? ಆರ್ ಇಂಟು ಸೈನ್ ಫೈ. ನಾವು ಇದಕ್ಕೇನಂತೀವಿ? ಪೆಡಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಇದೊಂದು ಫಾರ್ಮ್ ಆಫ್ ಪೆಡಲ್ ಇಕ್ವೇಷನ್, ಇದೊಂದು ಫಾರ್ಮ್ ಆಫ್ ಪೆಡಲ್ ಇಕ್ವೇಷನ್. ಆದರೆ ಇದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನಿದೆ ಹೇಳಿ? ಡಿ ಆರ್ ಬೈ ಡಿ ಡೀಟಾ ಇದೆ. ಅರ್ಥ ಆಗ್ತಿದೆ? ಡಿ ಆರ್ ಬೈ ಡಿ ಡೀಟಾ. ಈಗ ನೋಡಿ, ಇದರಿಂದ ಡಿ ಆರ್ ಬೈ ಡೀಟಾ ತರಿಸೋದು ಯಾವ ಥರ? ಇದಕ್ಕಿಂತ ಮುಂಚೆ ಡಿರೈವೇಷನ್ ಮಾಡಿದ್ವಲ್ಲ, ಏನು ಫಾರ್ಮುಲಾ ಬರ್ಸಿದ್ದು ನಾವು? ಕಾಟ್ ಫೈ ಅಂದರೆ ಏನು? 1/r ಡಿ ಆರ್ ಬೈ. ನೋಡಿ, ಸೈನ್ ಫೈನ ಕಾಟ್ ಫೈ ಅಂತ ತರಿಸಿದ್ರೆ ನಿಮಗೆ ಡಿ ಆರ್ ಬೈ ಡೀಟಾ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಸೈನ್ ಫೈಯಿಂದ ಕಾಟ್ ಫೈ ಬರ್ಸೋದು ಯಾವ ಥರ ಹೇಳಿ? ನಾನು ಒಂದು ಟ್ರಿಕ್ ಹೇಳ್ತೀನಿ ನೋಡಿ. 1 + ಕಾಟ್ ಸ್ಕ್ವೇರ್ ಫೈ ಅಂದ್ರೇನು? 1 + ಕಾಟ್ ಸ್ಕ್ವೇರ್ ಎಕ್ಸ್ ಅಂದ್ರೇನು? ಕೊಸಿಕ್ಯಾನ್ ಸ್ಕ್ವೇರ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? 1 + ಕಾಟ್ ಸ್ಕ್ವೇರ್ ಡೀಟಾ ಅಂದ್ರೇನು? ಕೊಸಿಕ್ಯಾನ್ ಸ್ಕ್ವೇರ್ ಡೀಟಾ. ಅಥವಾ ಈ ಥರನೇ ಬರ್ಕೋತೀನಿ. 1 + ಕಾಟ್ ಸ್ಕ್ವೇರ್ ಫೈ ಅಂದ್ರೇನು? ಕೊಸಿಕ್ಯಾನ್ ಸ್ಕ್ವೇರ್ ಫೈ. ಆಯ್ತಲ್ವಾ? ಇನ್ನೊಂದು ಟ್ರಿಕ್ ಹೇಳ್ತೀನಿ. ಕೊಸಿಕ್ಯಾನ್ ಸ್ಕ್ವೇರ್ ಫೈ ಅಂದ್ರೇನು? 1/, ಅಥವಾ 1/sin φ ಹೋಲ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ 1/sin ಸ್ಕ್ವೇರ್ ಫೈ. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ನಿಮಗೆ ಕಾರ್ಡ್ ಬೇಕು ಅಂದರೆ ಏನು ತರಿಸ್ಬೇಕು ನೀವು? ಕೊಸಿಕ್ಯಾನ್ ಸ್ಕ್ವೇರ್ ತರಿಸ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಕೊಸಿಕ್ಯಾನ್ ಸ್ಕ್ವೇರ್ ಯಾವ ಥರ ತರಿಸೋದು? 1/sin ಸ್ಕ್ವೇರ್. ಇದನ್ನ 1/sin ಸ್ಕ್ವೇರ್ ತರಿಸೋದು ಯಾವ ಥರ? ಫಸ್ಟ್ ಏನು ಮಾಡಬೇಕು? ವೆರಿ ಗುಡ್. ಸೈನ್ ಫೈಯಿಂದ ರೆಸಿಪ್ರೋಕಲ್ ತೊಗೋಬೇಕು. ಸೈನ್ ಫೈಯಿಂದ ಏನು ಮಾಡಬೇಕು? ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ? 1/sin φ ಆಗುತ್ತೆ. 1/sin φ ನಾವೇನಂತೀವಿ? ಕೊಸಿಕ್ಯಾನ್ ಫೈ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು. ಕೊಸಿಕ್ಯಾನ್ ಫೈ ಇರೋದು ಏನಾಗುತ್ತೆ? ಕೊಸಿಕ್ಯಾನ್ ಸ್ಕ್ವೇರ್ ಫೈ ಆಗುತ್ತೆ. ಕೊಸಿಕ್ಯಾನ್ ಸ್ಕ್ವೇರ್ ಫೈನ ಏನಂತ ಬರ್ಕೋಬೇಕು? 1 +
ಕಾಟ್ ಸ್ಕ್ವೇರ್ 5 ಅಂತ ಬರ್ಕೊಂಡ್ರೆ ಮುಗೀತು. ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಏನು ಮಾಡ್ಬೇಕು ಹೇಳಿ? ರೆಸಿಪ್ರೋಕಲ್, ಆಮೇಲೆ ಸ್ಕ್ವೇರಿಂಗು. ಇದಕ್ಕೆ ಏನು ಮಾಡಬೇಕು? ಸ್ಕ್ವೇರಿಂಗ್ ಆನ್, ಆಮೇಲೆ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಈ ಪ್ರೊಸೀಜರ್ ಫಾಲೋ ಮಾಡಬೇಕು. ಹೇಳಿ ಹೆಂಗೆ? ಫಸ್ಟ್ ಟೇಕಿಂಗ್ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್. ಹೇಳಿ, ಟೇಕಿಂಗ್ ರೆಸಿಪ್ರೋಕಲ್ ಅಂತ ಬರ್ಕೊಳ್ಳಿ. ಹೇಳಿ ಏನಾಗುತ್ತೆ? ಪಿಗೆ ರೆಸಿಪ್ರೋಕಲ್ ಏನು? 1/p. ಆರ್ಗೆ ರೆಸಿಪ್ರೋಕಲ್ ಏನು? ಸೈನ್ಗೆ ರೆಸಿಪ್ರೋಕಲ್ ಏನು? 1/sin 5. 1/sin 5 ಬದಲು ಏನಂತ ಬರ್ಕೋಬೋದು? cosecant 5. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. 1ಗೆ ಸ್ಕ್ವೇರ್ ಏನು? 1 ಸ್ಕ್ವೇರ್ ಅಂದರೆ 1 × 1 1 ಆಗುತ್ತೆ. ಪಿಗೆ ಸ್ಕ್ವೇರ್ ಏನು? 1ಗೆ ಸ್ಕ್ವೇರ್ ಏನು? 1 ಸ್ಕ್ವೇರ್ ಅಂದರೆ ಏನು? 1. ಆರ್ಗೆ ಸ್ಕ್ವೇರ್ ಏನು? cosecant 5ಗೆ ಸ್ಕ್ವೇರ್ ಏನು? cosecant ಸ್ಕ್ವೇರ್ 5. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲೇ ಬರ್ಬಿಡ್ತೀನಿ. ಹೇಳಿ, 1/p² ಈಸ್ ಈಕ್ವಲ್ ಟು 1/r². cosecant ಸ್ಕ್ವೇರ್ 5ಗೆ ಫಾರ್ಮುಲಾ ಏನು? 1 + cot ಸ್ಕ್ವೇರ್ 5. ಕರೆಕ್ಟ್ ಅಲ್ವಾ? ಈಗ cot 5 ಅಂದರೆ ಏನು? 1/r. ಹೇಳಿ, 1 + 1/r dr/dθ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಬರೀ cot 5 ಅಂದರೆ 1/r dr/dθ ಹೋಲ್ ಸ್ಕ್ವೇರ್ ಹಾಕೋದು. ಆಮೇಲೆ 1/p² ಏನಾಗುತ್ತೆ? 1/r². 1 + 1ನ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ? ಆರ್ಗೆ ಸ್ಕ್ವೇರ್ r². dr/dθಗೆ ಸ್ಕ್ವೇರ್ ಮಾಡಿದ್ರೆ dr/dθ ಹೋಲ್ ಸ್ಕ್ವೇರ್. ಇದನ್ನ ಮಲ್ಟಿಪ್ಲೈ ಮಾಡಿ. 1/p² ಈಸ್ ಈಕ್ವಲ್ ಟು 1/r² × 1 ಅಂದರೆ ಏನು? ಕರೆಕ್ಟ್ ಅಲ್ವಾ? 1/r² ಇಂಟು ಇದು 1 × 1 ಏನಾಗುತ್ತೆ? 1. r² × r², r⁴ dr/dθ ಹೋಲ್ ಸ್ಕ್ವೇರ್. ಟ್ರೂ ಆಯ್ತಲ್ವಾ? ನೋಡಿ, 1/p² ಈಸ್ ಈಕ್ವಲ್ ಟು ಏನು? 1/r², 1/r⁴ dr/dθ ಹೋಲ್ ಸ್ಕ್ವೇರ್. ಗೊತ್ತಾಯ್ತಲ್ವಾ? ಇಲ್ಲಿ ಮೇನ್ ಇದೆಲ್ಲ ಬೇಸಿಕ್, ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಮತ್ತು ಈ ಡ್ರಾಯಿಂಗು ಬರೆಯೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ಇದನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದು ರಬ್ ಮಾಡ್ತೀನಿ. ನೋಡಿ, ಹೇಳಿ ಇನ್ನೊಂದು ಸರಿ. ಓ ಅಂದರೆ ಏನು? ಹೋಲು. OL ಅಂದರೆ ಇನಿಷಿಯಲ್ ಲೈನು. ಲೆಟ್ P of r, θ be any point on the curve, and hence ಹೇಳಿ, we have OP is equal to R and LOP is equal to θ. Draw ONP that is perpendicular from the hole onto the tangent at P, and let phi be the angle between radius vector and the with respect and the tangent ಅಂತ ಹೇಳ್ಬೋದು. ಅಥವಾ let phi be the angle made by the radius vector with the tangent ಅಂತ ಹೇಳ್ಬೋದು. ಆಮೇಲೆ ಫ್ರಮ್ ದ ಫಿಗರ್ ಆ್ಯಂಗಲ್ ONP ಏನು? 90 ಡಿಗ್ರಿ. LOP ಏನು? θ ಬರ್ಕೊಳ್ಳಿ. ನಾವು ಫ್ರಮ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಬರೆದು ಇದು ನೋಡಿ, ಇದನ್ನ ರೊಟೇಟ್ ಮಾಡಿದ್ರೆ ಹೆಂಗೆ ಬರುತ್ತೆ? ಇದು ON ಮತ್ತು P ಬರುತ್ತೆ. ಇಲ್ಲಿ ಮೇನು ON ಅಂದರೆ ಏನು? P. OP ಅಂದ್ರೇನು? R. ಇದು OP ಮತ್ತು PN ಮಧ್ಯೆ ಆ್ಯಂಗಲ್ ಏನು? 5. ಇದು 3 ಬರ್ಕೊಳ್ಳಿ ಅಷ್ಟೇ. ಸೈನ್ ಅಂದರೆ ಆಪೋಸಿಟ್ ಬೈ ಹೈಪಾಟಿನ್. sin 5 ಅಂದರೆ 5ಗೆ ಆಪೋಸಿಟ್ ಏನು? P. ಹೈಪಾಟಿನಿಯಸ್ ಏನು? R. P/R. P is equal to R sin 5. ಟೇಕಿಂಗ್ ರೆಸಿಪ್ರೋಕಲ್ ಆನ್ ಪಿಗೆ ರೆಸಿಪ್ರೋಕಲ್ ಏನು? ಆರ್ಗೆ ರೆಸಿಪ್ರೋಕಲ್ ಏನು? ಸೈನ್ಗೆ ರೆಸಿಪ್ರೋಕಲ್ ಏನು? ಇದು ಹಂಗೆ ಇಟ್ಕೊಳ್ಳಿ. 1/sin ಅಂದ್ರೇನು? cosecant. ಸ್ಕ್ವೇರಿಂಗ್ ಆನ್ 1ಗೆ ಸ್ಕ್ವೇರ್ ಏನು? ಪಿಗೆ ಸ್ಕ್ವೇರ್ ಏನು? 1ಗೆ ಸ್ಕ್ವೇರ್ ಏನು? ಆರ್ಗೆ ಸ್ಕ್ವೇರ್ ಏನು? cosecantಗೆ ಸ್ಕ್ವೇರ್ ಏನು? ಸ್ಕ್ವೇರ್ 5. cosecant ಸ್ಕ್ವೇರ್ 5 ಅಂದರೆ 1 + cot ಸ್ಕ್ವೇರ್ 5. 1 + cot 5 ಅಂದರೆ 1/r dr/dθ ಹೋಲ್ ಸ್ಕ್ವೇರ್. ಮಲ್ಟಿಪ್ಲೈ ಮಾಡ್ಕೋಬೇಕು. 1/r² ಇಂಟು 1 + 1 ಸ್ಕ್ವೇರ್ ಅಂದರೆ ಏನು? r², dr/dθ ಹೋಲ್ ಸ್ಕ್ವೇರ್. 1/r² ಇಂಟು 1 1/r⁴ dr/dθ ಹೋಲ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಇದೆಲ್ಲ ಬೇಕಾಗಿಲ್ಲ, ಇದು ಬರೆಯೋದು ಬೇಕಾಗಿಲ್ಲ. ಯಾವುದು? ಇದು ಬೇಡ. ಎಕ್ಸಾಮಲ್ಲಿ ಈ ಡಿರೈವೇಷನ್ ಕೇಳಿದ್ರೆ ನೋಡಿ,
ಇಷ್ಟು ಬರ್ದಾದ್ಮೇಲೆ ಕಂಟಿನ್ಯೂ ಮಾಡಿ ಅಷ್ಟೇ, ಗೊತ್ತಾಗ್ತಿದೆಯಲ್ವಾ? ಇಷ್ಟಕ್ಕೆ ಎಂಡ್ ಮಾಡಿ.